ಆದರೆ ಒಂದಂತೂ ಸತ್ಯ, ಕೃಷ್ಣದೇವರಾಯನ ವಿಜಯನಗರ ಇದೆಯಲ್ಲ, ಇದು ಪ್ರಪಂಚದ ಸಿರಿವಂತ ರಾಜ್ಯಗಳಲ್ಲಿ ಒಂದು. ಹಂಪಿನೆಲ್ಲ ನಾಶ ಮಾಡಿದರು, ಆದರೆ ಕೊಳ್ಳೆ ಹೊಡೆದ್ರ ಅನ್ನೋದು ಸ್ವಲ್ಪ ಪ್ರಶ್ನಾರ್ಥಕ. ಅಲ್ಲಿ ಅದೊಂದು ಮಿತ್ತು. ಅವ್ರಿಗೇನು ಸಿಗಲಿಲ್ಲ. ಅರಮನೆಯಲ್ಲಿದ್ದ ಜನ, ವೆಂಕಟಪ್ಪ ಅವರೆಲ್ಲನೂ ಆನೆಗಳ ಮೇಲೆ, ಕೆಲವರು 550 ಆನೆ ಅಂತಾರೆ, ಕೆಲವರು 1550 ಆನೆ ಅಂತಾರೆ, ಎಷ್ಟೋ ಆನೆಗಳ ಮೇಲೆ ಎಲ್ಲ ವೆಲ್ತ್ನ ಪ್ಲಸ್ ಅರಮನೆಯ ಹೆಣ್ಣು ಮಕ್ಕಳನ್ನ ಎಲ್ಲ ಕರ್ಕೊಂಡು ಇಲ್ಲೋಗಿ ಹೊರಟೋಗ್ತಾರೆ ಪೆನುಕೊಂಡ ಕಡೆಗೆ. ಅವರು ಬೋರ್ಡ್ ಹಾಕಿ ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಅದೆಲ್ಲ ಡೇಂಜರಸ್ ಅಂತ. ಸೊ ದಟ್ ಈಸ್ ಒನ್ ಪಾಸಿಬಿಲಿಟಿ. ಪೆನುಕೊಂಡದಿಂದ ಮತ್ತೆ ಎಲ್ಲೋಗಿರ್ಬೋದು. ಕೆಲವೊಂದು ಮಿತ್ಗಳನ್ನ ನಾವು ಇನ್ನೂ ಡಿಸ್ಪ್ರೂವ್ ಮಾಡದೇ ಇರಬಹುದು, ಅದು ಜನಮಾನಸದಲ್ಲಿ ಇದು ಸತ್ಯ ಅಂತ ಇರ್ಬೋದು, ಬಟ್ ಸತ್ಯ ಆಗಿಲ್ಲದೆ ಇರ್ಬೋದು. ಆ ಥರದ್ದು ಯಾವ್ದಾದ್ರು? ಆ ಥರದಕ್ಕಿಂತ ನಾನು ಇನ್ನೊಂದು ಹೇಳ್ತೇನಪ್ಪ, ಜನರಿಕ್ ಮಿತ್ ಅಂತ ತಗೊಂಡ್ರೆ, ಕೃಷ್ಣದೇವರಾಯನ ನಾವು ನೆನೆಸ್ಕೊಂತೀವಿ ಅಂದ್ಕೊಳ್ಳೋಣ, ಅಥವಾ ಅಶೋಕನ ನೆನೆಸ್ಕೊಂತೀವಿ ಅಂದ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಇವತ್ತು ಈ ಘಟ್ಟದಲ್ಲಿ ನಿಂತು ಕೃಷ್ಣದೇವರಾಯನ ನೆನೆಸ್ಕೊಂಡ್ರೆ ಅದ್ಭುತ ವ್ಯಕ್ತಿ, ನಮಗೊಂಥರ ಗೌರವ, ಹೆಮ್ಮೆ ಪಡಬೇಕಾದ ವ್ಯಕ್ತಿ, ಅದು ಯಾರೇ ಆಗಲಿ. ಬಟ್ ನೀವು ಚರಿತ್ರೆನ ಬಹಳ ಕೂಲಂಕುಷವಾಗಿ ಓದ್ತಾ ಹೋದರೆ, ಯಾರ್ಯಾರು ಅತಿ ಅದ್ಭುತವಾದ ಫೇಮಸ್ ರಾಜ ಆಗಿದ್ದಾನೋ ಅವನಂಥ ಹಿಂಸಾತ್ಮಕ ವ್ಯಕ್ತಿಯನ್ನು ಮತ್ತೊಬ್ಬ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಕಾಂಟ್ರವರ್ಸಿ ಆಗ್ಬೋದು, ಬಟ್ ಪೀಪಲ್ ಶುಡ್ ನೌ ರೀಡ್ ಇನ್ ಬಿಟ್ವೀನ್. ಕೃಷ್ಣದೇವರಾಯ ಅಷ್ಟೊಂದು ಗೆಲ್ಲಬೇಕಾದ್ರೆ ಯುದ್ಧಗಳು ಮಾಡಲೇಬೇಕಾ? ಅವನ ಮನಸ್ಸು ಅಷ್ಟೊಂದು ದೃಢವಾಗಿರಬೇಕಾ? ಅಷ್ಟೊಂದು ಗಟ್ಟಿಯಾಗಿರ್ಬೇಕಾ? ಅದು ಎಷ್ಟೊಂದು ಸಾವುಗಳನ್ನ ಕಂಡಿರ್ಬೇಕು ಅವನು. ಆದರೂ ಕೂಡ ಯುದ್ಧ ಮಾಡ್ತಾನೆ ಇರಬೇಕಾದ್ರೆ, ಹಂಗೆ ಮಾಡಬೇಕಾದ್ರೆ ಮಾತ್ರ ಸಾಧ್ಯ ಏನೋ ಅಂತ ದೊಡ್ಡ ಸಾಮ್ರಾಜ್ಯ ಕಟ್ಟೋಕ್ಕೆ ಅಲ್ವಾ? ಸೊ ಮೂಲತಃ ಎಲ್ಲ ದೊಡ್ಡ ರಾಜರು, ಹಿರಿಯ ರಾಜರು ಅಂತ ಏನು ಹೇಳ್ತೀವಿ ಇವತ್ತು, ಅಲೆಕ್ಸಾಂಡರ್ನ ನಾವು ಏನು ಆಲ್ಮೋಸ್ಟ್ ಗ್ರೇಟ್, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳ್ತೀವಿ. ಒನ್ ಹ್ಯಾಸ್ ಟು ವಂಡರ್, ಈಸ್ ಈ ರಿಲಿ ದ ಗ್ರೇಟ್? ಈಸ್ ದ ವರ್ಸ್ಟ್ ಮ್ಯಾನ್ ಆನ್ ದ ಅರ್ತ್ ಪರ್ಹ್ಯಾಪ್ಸ್ ಟು ನೌ ಕಿಲ್ ಸೋ ಮೆನಿ ಪೀಪಲ್ ಆಲ್ ಅಲಾಂಗ್ ದಿ ರೋಡ್ ಅಲ್ವಾ? ಸೊ ಹಾಗಾಗಿ ಅದೊಂದು ಮಿತ್ ನಮಗೆ, ಏನೋ ಆ ದೊಡ್ಡ ರಾಜರು ಭಾಳ ಗ್ರೇಟು ಅಂತ. ಚೆಂಗೀಸ್ ಖಾನ್ ಅವನು ದೊಡ್ಡ ಇನ್ವೇಡರು, ಎಷ್ಟು ಹಿಂಸೆ ಮಾಡಿದಾನೆ ಅವನು. ಸೊ ನಾವು ಆ ಹಳೆಯ ಚಾರಿತ್ರಿಕ ವ್ಯಕ್ತಿಗಳನ್ನು ನೆನೆಸ್ಕೊಂಡ ತಕ್ಷಣ ನಮಗೆ ಬರೋ ಆ ಗೌರವ ಭಾವ ಇದೆಯಲ್ಲ, ಅದರ ಹಿಂದೆ ಇರುವ ಮಿತ್ನ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಓಕೆ, ಬಟ್ ಆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟು ಮತ್ತು ಆ ಕಾಲಘಟ್ಟ ಮತ್ತು ಆ ಒಂದು ರಾಜ್ಯಗಳ ನಡುವಿನ ನಂಟುಗಳು, ಸಂಬಂಧಗಳು ನೋಡಿದಾಗ ಅದು ಆ ಟೈಮಿಗೆ ಅದು ನಾರ್ಮಲ್ ಆಗಿತ್ತು ಅಂತ. ನಾರ್ಮಲ್ಲು ಆ್ಯಂಡ್ ರಿಕ್ವೈರ್ಡ್ ಆಲ್ಸೋ. ನಾನು ಕೃಷ್ಣದೇವರಾಯ ಅಷ್ಟು ಜನ ಸಾಯಿಸಿದ ಅಂದ ತಕ್ಷಣ ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಇಟ್ಸ್ ನಾಟ್, ಇಟ್ಸ್ ಅ ಪಾರ್ಟ್ ಆಫ್ ದ ಲೈಫ್. ಅವಾಗ ಅಲ್ವಾ, ಯಾರು ಅದ್ರಲ್ಲಿ ಗೆಲ್ತಾರೋ ಅವ್ರು ಮಾತ್ರ ಉಳ್ಕೊತ ಇದ್ರು. ಹಾಗೆ ನೀವು ಗೆಲ್ಲಬೇಕಾದ್ರೆ ಇನ್ನೊಬ್ಬನ ಸಾಯಿಸಲೇಬೇಕಾಗಿತ್ತು. ಸೊ ಇಟ್ ವಾಸ್ ಎ ನಾರ್ಮ್, ಇಟ್ ವಾಸ್ ನಾರ್ಮ್ ಆಫ್ ದಿ ಡೇ ಆ್ಯಂಡ್ ಸೊ ನಾರ್ಮಲ್. ಆ್ಯಂಡ್ ಆ ದೃಷ್ಟಿದಲ್ಲ. ಆದರೆ ಒಂದು ಮಗುಗೆ ನಾವು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳಿದ ತಕ್ಷಣ, ಅಶೋಕದ ಎಂಪರರ್ ಅಂತ ಹೇಳಿದ ತಕ್ಷಣ ಯಾವ ಚಿತ್ರಣ ಕೊಡ್ತೀವಿ? ಅವ್ರನ್ನ ಫಾಲೋ ಮಾಡಬೇಕು ಅನ್ನೋ ರೀತಿ ಫಾಲೋ ಮಾಡಬಾರ್ದಂತಲ್ಲ, ಅವ್ರನ್ನ ಗೌರವಿಸ್ಬೇಕು ಅನ್ನೋದಾಗಲಿ, ಅವರ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಚಿತ್ರಣ ಕೊಡ್ತೀವಲ್ಲ, ಆ ಚಿತ್ರಣದ ಹಿಂದೆ ಇರುವ ಆ ಘೋರ ಸತ್ಯನ ನಾವು ಮರೆತು ಬಿಡ್ತೀವಿ. ಅದನ್ನು ನಾನು ಮಿತ್ ಅಂತ ಹೇಳ್ತಾ ಇರೋದು. ಸರ್, ಇನ್ನೊಂದು ಮಿತ್ ಕೇಳೋಕ್ಕಿಂತ ಮುಂಚೆ, ಈಗ ನೀವು ಕೃಷ್ಣದೇವರಾಯ ಬಗ್ಗೆ ಮಾತಾಡಿರೋದ್ರಿಂದ, ಕೃಷ್ಣದೇವರಾಯ ಸಂಪತ್ತಿನ ಕುರಿತಾಗಿ ನೀವು ಕರಿಸಿರಿಯಾನ ಅನ್ನೋ ಒಂದು ನಾವೆಲ್ ಕೂಡ ಬರೆದಿದ್ದೀರಿ. ಓಕೆ, ನಾವು ಕೃಷ್ಣದೇವರಾಯ ಅಂದ ತಕ್ಷಣ ನಮಗೊಂದು ಯಾವಾಗಲೂ ಮಾತಾಡುವಂಥದ್ದು, ಅಲ್ಲಿ ರಸ್ತೆಗಳಲ್ಲಿ ನಾವು ಮುತ್ತು ರತ್ನಗಳನ್ನ ಮಾರಾಟ ಮಾಡ್ತಾಯಿದ್ರು, ಸಂಪದ್ಭರಿತವಾದ ಒಂದು ರಾಜ್ಯ ಆಗಿತ್ತದು ಅನ್ನೋದನ್ನ ಮಾತಾಡ್ತೀವಿ. ಸೊ ಆ ನಾವೆಲ್ನ ಓದದೇ ಇರೋರಿಗೆ, ಓದ್ದವ್ರಿಗೂ ಕೂಡ ಸರ್, ನಾನು ರಿಯಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಸಂಪತ್ತು ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಬಂದರೆ ಏನು ಉತ್ತರ ಸರ್ ಅದಕ್ಕೆ? ಸಂಪತ್ತು ಎಲ್ಲೋಯ್ತು ಅಂತ ಬಂದರೆ ನಾನು ಕಾದಂಬರಿ ಓದಿ ಅಂತ ಹೇಳ್ತೀನಿ. ಸೊ ಅದ್ರ ಲಿಂಕ್ ನಾನು ಇಲ್ಲಿ ಹಾಕಿದ್ದೀನಿ, ಕಾದಂಬರಿ ಖಂಡಿತ ಓದಿ. ಬಟ್ ಆದರೂ ನಿಮ್ಮಿಂದ ಆದರೂ ಕೂಡ ಐ ವಿಲ್ ಆಲ್ಸೋ ವಾರ್ನ್, ಅಟ್ ದ ಎಂಡ್ ಆಫ್ ಇಟ್ ಐ ವಿಲ್ ಡಿಸಪಾಯಿಂಟ್ ದೆಮ್ ಅನ್ನೋದು ರೀಡರ್ನ. ಸಂಪತ್ತು ಯಾರಿಗೂ ಸಿಗಲ್ಲ ಅಲ್ಲಿ. ಯಾಕಂದರೆ ಈ ಸಂಪತ್ತು ಅನ್ನೋದು ಇದೆಯಲ್ಲಪ್ಪ, ಇದು ಇನ್ನೂ ನೀವು ಕೂತಿರೋ ಈ ಜಾಗದ ಅಡಿಯಲ್ಲಿ ಎಷ್ಟೋ ಸಂಪತ್ತು ಇರ್ಬೋದು ನಮಗೆ ಗೊತ್ತಿಲ್ಲ, ಅಥವಾ ಎಲ್ಲೆಲ್ಲೋ ಹೊರಟೋಗಿರ್ಬೋದು ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಕೃಷ್ಣದೇವರಾಯನ ವಿಜಯನಗರ ಇದೆಯಲ್ಲ, ಇದು ಪ್ರಪಂಚದ ಸಿರಿವಂತ ರಾಜ್ಯಗಳಲ್ಲಿ ಒಂದು. ರೋಮ್ನ ಬಿಟ್ಟರೆ ಅದರ ನೆಕ್ಸ್ಟ್ ಯಾವುದಪ್ಪ ಅಂತ ಸಿರಿವಂತ ರಾಜ್ಯ ಅಂತ ಎಲ್ಲರ ಕಣ್ಣು ಕಾಣಿಸ್ತಾ ಇರೋದು ವಿಜಯನಗರ. ಅಷ್ಟೊಂದು ದೊಡ್ಡದಾಗಿತ್ತು. ದೆರ್ ಆರ್ ಬಿಗ್ಗರ್ ಎಂಪೈರ್ಸ್ ದ್ಯಾನ್ ಕೃಷ್ಣದೇವರಾಯ. ಉದಾಹರಣೆಗೆ ಅಶೋಕಂದೇ ತಗೊಳ್ಳಿ, ಬಟ್ ಸಿರಿವಂತಿಕೆ ತಗೊಂಡ್ರೆ, ಅಲ್ಲಿ ಅಕ್ಯುಮುಲೇಟ್ ಆಗಿದ್ದಿತ್ತು ಗೋಲ್ಡು, ವೆಲ್ತು, ಇದನ್ನೆಲ್ಲ ತಗೊಂಡ್ರೆ, ದಿ ವಿಜಯನಗರ ಹಂಪಿ ವಾಸ್ ದ ಸೆಕೆಂಡ್ ರಿಚೆಸ್ಟ್ ಕ್ಯಾಪಿಟಲ್ ಆಫ್ ದಿ ಹಿಸ್ಟ್ರಿ ಆಫ್ಟರ್ ರೋಮ್.
ಸೊ ಆಬ್ವಿಯಸ್ಲಿ ಅಲ್ಲಿ ಬೇಕಾದಷ್ಟು ವೆಲ್ತ್ ಇತ್ತು, ಹಲವಾರು ಕಾರಣಗಳಿಂದ. ಯಾಕಂದರೆ ಅಷ್ಟೊತ್ತಿಗೆ ಇನ್ವೇಷನ್ ಆಗಿರಲಿಲ್ಲ, ಜ್ಞಾಪಕ ಇರಲಿ, ನಮ್ಮ ಸೌತ್ ಇಂಡಿಯಾ ಮೇಲೆ ಎಲ್ಲೂ ಇನ್ವೇಷನ್ ಆಗಿರಲಿಲ್ಲ. ರಾಜರ ಕೈಲಿ ಬೇಕಾದಷ್ಟು ವೆಲ್ತ್ ಇತ್ತು. ನಮ್ಮ ಟೆಂಪಲ್ ಸ್ಟೋರಿನೇ ತಗೊಳ್ಳಿ, ಕೇರಳದ ಟೆಂಪಲ್ ಸ್ಟೋರಿ ಎಷ್ಟೊಂದು ವೆಲ್ತ್ ಇತ್ತು. ಹಾಂ, ಸೊ ಹೀಗೆ ಬೇಕಾದಷ್ಟು ವೆಲ್ತ್ ಅಲ್ಲಿತ್ತು. ಯುದ್ಧ ಆದ ತಕ್ಷಣ ರಾಮರಾಯ ಸತ್ತೋದಾಗ ಅವನ ತಲೆನ ಒಂದು ದೊಡ್ಡ ಕೋಲಲ್ಲಿ ಹಿಡ್ಕೊಂಡು ಸುತ್ತಲೂ ಓಡಾಡ್ತಾರೆ ಅವರು, ಯಾರು ಶತ್ರುಗಳು. ಅದನ್ನು ನೋಡಿಬಿಟ್ಟೆ ವಿಜಯನಗರದ ಸೈನ್ಯ ಓಡಿ ಬಂದ್ಬಿಡುತ್ತೆ. ಈ ಕಡೆ ಅರಮನೆಯಲ್ಲಿದ್ದವರು ಸುದ್ದಿ ಗೊತ್ತಾದ ತಕ್ಷಣ ನಾವು ಸೋತ್ವಿ, ಇನ್ನು ಶತ್ರುಗಳು ನಮ್ಮ ಮೇಲೆ ಬಂದು ದಾಳಿ ಮಾಡ್ತಾರೆ ಅಂದ ತಕ್ಷಣ ಅವರ ಇಮ್ಮಿಡಿಯೇಟ್ ರಿಯಾಕ್ಷನ್ ವುಡ್ ಹ್ಯಾವ್ ಬಿನ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಆ್ಯಂಡ್ ದ ವೆಲ್ತ್, ಆ್ಯಂಡ್ ದಟ್ಸ್ ವಾಟ್ ಹ್ಯಾಪಂಡ್. ಫಾರ್ಚುನೇಟ್ಲಿ ಭಾಳ ಜನ ಇಲ್ಲೊಂದು ಬಿತ್ತಿದೆ ಮತ್ತೆ ಏನಂದರೆ, ಇವರು ಎನಿಮಿಗಳು, ಶತ್ರುಗಳು ಬಂದು, ವಿಜಯಪುರದ ಸುಲ್ತಾನರು ಬಂದರು, ದಾಳಿ ಮಾಡಿದ್ರು, ಹಂಪಿನೆಲ್ಲ ಕೊಳ್ಳೆ ಹೊಡೆದ್ರು ಅಂತ. ಹಂಪಿನೆಲ್ಲ ನಾಶ ಮಾಡಿದರು, ಆದರೆ ಕೊಳ್ಳೆ ಹೊಡೆದ್ರ ಅನ್ನೋದು ಸ್ವಲ್ಪ ಪ್ರಶ್ನಾರ್ಥಕ ಇಲ್ಲಿ. ಅದೊಂದು ಮಿತ್ತು. ಅವ್ರಿಗೇನು ಸಿಗಲಿಲ್ಲ, ಯಾರಿಗೆ? ಬಿಜಾಪುರ ಸುಲ್ತಾನರಿಗೆ. ಕಾರಣ ಅವರು ಗೆದ್ದ ನಂತರ ವಿಜಯನಗರದ ಹಂಪಿಗೆ ಬರೋಷ್ಟೊಳಗೆ 3 ದಿವಸ ಆಗುತ್ತೆ. ರಕ್ಕಸಂಗಡಿಗೆ ಯುದ್ಧ ಆದ ನಂತರ ಯಾಕೆ ಅಂದರೆ ಅವ್ರು ಗೆದ್ವಿ ಅಂದ ತಕ್ಷಣ ಅವ್ರು ಎಷ್ಟು ಖುಷಿ ಆಗ್ಬಿಡ್ತಾರೆ ಅಂದರೆ, ಅವರಲ್ಲಿ ಪಾನಮತ್ತರಾಗಿ ಖುಷಿಯಲ್ಲಿ ಓಡಾಡಿಕೊಂಡು 3 days ಅಲ್ಲೇ ಕಳೆದುಬಿಡ್ತಾರೆ ಅವರು. ಆಮೇಲೆ ಅವರಿಗೆಲ್ಲ ಆ ಹುಮ್ಮಸ್ಸು ಇಳಿದಾಗ ಹಂಪಿಗೆ ಹೋಗೋಣ ಕಣೋ, ವಿಜಯನಗರಕ್ಕೆ ಹೋಗೋಣ, ಅಲ್ಲಿ ಏನೋ ವೆಲ್ತ್ ಇದೆ, ಲೂಟಿ ಮಾಡೋಣ ಅಂತ ಬಂದಿದ್ದು. ಅಲ್ಲಿ ಬರೋಷ್ಟರೊಳಗೆ ಇಲ್ಲಿ 2-3 ಕೆಲಸ ಆಗಿರುತ್ತೆ. ಒಂದು, ಸುತ್ತ ಇದ್ದ ಬೇಡರು ಅವರು ವಿಜಯನಗರ ಮೇಲೆ ದಾಳಿ ಮಾಡ್ತಾರೆ ಆ 3 ದಿವಸದಲ್ಲಿ. ಇನ್ಫ್ಯಾಕ್ಟ್ ಚರಿತ್ರೆ ಪ್ರಕಾರ 7 ದಾಳಿ ಆಗುತ್ತಂತೆ ಬೇಡರಿಂದ. 7 ದಾಳಿ ಮಾಡಿ ಅರಮನೆಗಳ ಕಡೆಯಿಂದ ಅದು ವೆಲ್ತನ್ನ ಎಷ್ಟೋ ಎತ್ಕೊಂಡು ಹೋಗ್ತಾರೆ. ಅದರ ಮಧ್ಯೆ ಅರಮನೆಯಲ್ಲಿದ್ದ ಜನ, ವೆಂಕಟಪ್ಪ ಅವರೆಲ್ಲನೂ ಆ ಆನೆಗಳ ಮೇಲೆ, ಕೆಲವರು 550 ಆನೆ ಅಂತಾರೆ, ಕೆಲವರು 1550 ಆನೆ ಅಂತಾರೆ, ಎಷ್ಟೋ ಆನೆಗಳ ಮೇಲೆ ಎಲ್ಲ ವೆಲ್ತನ್ನ ಪ್ಲಸ್ ಅರಮನೆಯ ಹೆಣ್ಣು ಮಕ್ಕಳನ್ನ ಎಲ್ಲ ಕರ್ಕೊಂಡು ಇಲ್ಲೋಗಿ ಹೊರಟೋಗ್ತಾರೆ ಪೆನುಕೊಂಡ ಕಡೆಗೆ. ಇವೆರಡೂ ಆಗೋದ್ರಿಂದ ಫುಲ್ಲು ಲೂಟಿ ಆಗಿಬಿಟ್ಟಿರುತ್ತೆ ವಿಜಯನಗರ ಅಷ್ಟೊತ್ತಿಗೆ, ಅಥವಾ ಖಾಲಿ ಆಗಿರುತ್ತೆ, ಲೂಟಿ ಅಂತಲ್ಲ ಖಾಲಿ ಆಗಿರುತ್ತೆ. ಆಮೇಲೆ ಇವರು ಬರ್ತಾರೆ ಬಿಜಾಪುರ ಸುಲ್ತಾನರು. ಅವರು ಬಂದಾಗ ಇನ್ಫ್ಯಾಕ್ಟ್ ರಾಬರ್ಟ್ ಸೆವೆಲ್ ಚೆನ್ನಾಗಿ ಬರೀತಾನೆ, ಅವರು ಸಿಕ್ಕಿದ್ದು ಒಂದಂತೆ, ಅಲ್ಲಿನ ಒಂದು ಕುದುರೆಯ ಕತ್ತಲ್ಲಿದ್ದ ಮೊಟ್ಟೆಯ ಆಕಾರದ ಒಂದು ವಜ್ರ. ದಟ್ ಇಸ್ ದ ಗ್ರೇಟೆಸ್ಟ್ ವೆಲ್ತ್ ದೇ ಗಾಟ್ ನಥಿಂಗ್ ಬಿಯಾಂಡ್ ದಟ್. ಸಣ್ಣ ಪುಟ್ಟ ಏನೋ ಇರ್ಬೋದು ಅಷ್ಟೇ, ಬಟ್ ರಿಯಲ್ ವೆಲ್ತ್ ವಾಸ್ ನಾಟ್ ಲೂಟೆಡ್ ಬೈ ದೆಮ್. ಆ ಕೋಪಕ್ಕೂ ಏನೋ ಅವ್ರು ಹಂಪಿನ ಸುಡ್ತಾ ಹೋದರು. ಕೊಳ್ಳೆ ಹೊಡೆಯೋದಕ್ಕಿಂತ ಅದನ್ನ ನಾಶ ಮಾಡಿದ್ರೆ ಅದು ನಿಜ, ಬಟ್ ಲೂಟಿ ಮಾಡಿದವರು ಅನ್ನೋದು ಇಟ್ಸ್ ನಾಟ್ ಹಿಸ್ಟಾರಿಕಲಿ ಕರೆಕ್ಟ್. ಲೂಟಿ ಲೋಕಲ್ ಪೀಪಲ್ದಲ್ಲೇ ಆಗಿರುತ್ತೆ, ಪ್ಲಸ್ ರಾಜನ ಅರಮನೆಯ ಜನ ಸಾಗಿಸ್ಬಿಟ್ಟಿರ್ತಾರೆ ಅದನ್ನು. ಎಲ್ಲೋಯ್ತು ಅನ್ನೋದಕ್ಕೆ ಪ್ರಶ್ನೆ. ಪೆನುಕೊಂಡ ವಾಸ್ ದ ಸೆಕೆಂಡ್ ಕ್ಯಾಪಿಟಲ್ ಆಫ್ ವಿಜಯನಗರ. ಎಷ್ಟು ಅಂತಂದರೆ, ಇನ್ಫ್ಯಾಕ್ಟ್ ಮಾರ್ನಿಂಗ್ ತಿಂಡಿ ತಿಂದು ಕುದುರೆಯಲ್ಲಿ ಲಂಚಿಗೆ ಬರ್ತಿದ್ದಂತೆ ಕೃಷ್ಣದೇವರಾಯ ಇಲ್ಲಿಗೆ ಪೆನುಕೊಂಡಕ್ಕೆ. ಆಗಿನ ಕಾಲದಲ್ಲಿ ಅಡ್ಡದಾರಿಗಳಿದ್ವಲ್ಲ, ಅಲ್ಲಲ್ಲಿ ಕುದುರೆಗಳು ಬದಲಾಯಿಸ್ಕೊಂಡು ಮಾರ್ನಿಂಗ್ ತಿಂಡಿ ತಿಂದು ಮಧ್ಯಾಹ್ನ ಊಟಕ್ಕೆ ಪೆನುಕೊಂಡಕ್ಕೆ ಬರ್ತಾ ಇದ್ದಂತೆ. ಅಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಅದು ಪೆನುಕೊಂಡಕ್ಕೆ ಈಗಲೂ ಹೋದರೆ ನೀವು ಅದ್ಭುತವಾಗಿದೆ ಅಲ್ಲಿ ಜಾಗ, ಮೇಲೆ ಕೋಟೆ ಗೀಟೆ ಎಲ್ಲನೂ. ಸೊ ಆ ಪೆನುಕೊಂಡದಲ್ಲಿ ಒಂದು ಸುರಂಗ ಮಾರ್ಗ ಕೂಡ ಇದೆ. ಅವರು ಬೋರ್ಡ್ ಹಾಕಿ ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಅದೆಲ್ಲ ಡೇಂಜರಸ್ ಅಂತ. ಸೊ ದಟ್ ಈಸ್ ಒನ್ ಪಾಸಿಬಿಲಿಟಿ. ಪೆನುಕೊಂಡದಿಂದ ಮತ್ತೆ ಎಲ್ಲೋಗಿರ್ಬೋದು, ತಿರುಪತಿನಲ್ಲಿ ಹೋಗಿದೆ ಅನ್ನೋದಕ್ಕೆ ಬಹಳಷ್ಟು ಆಧಾರಗಳು ಇದ್ದಾವೆ. ಇನ್ಫ್ಯಾಕ್ಟ್ ಒಂದು ಫ್ರೆಂಚ್ ಆರ್ಮಿ ತಿರುಪತಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತದೆ. ಯಾಕಂದರೆ ದೇ ನ್ಯೂ ವೆರಿ ವೆಲ್ ದಟ್ ತಿರುಪತಿ ಟೆಂಪಲ್ ಹ್ಯಾಸ್ ಲಾಟ್ ಆಫ್ ವೆಲ್ತ್. ಯಾಕೆ ಬಂತು ತಿರುಪತಿ ಟೆಂಪಲ್ಗೆ ಲಾಟ್ ಆಫ್ ವೆಲ್ತು? ಒಂದು ಸ್ವಲ್ಪ ಪ್ಯಾರಲಲ್ ನೋಡೋಣ. ಇವತ್ತು ನೀವು ಕೇಳಿರಬೇಕು, ನಮ್ಮ ಕರ್ನಾಟಕದ ಕೆಲವು ರಾಜಕೀಯ ವ್ಯಕ್ತಿಗಳು ಕೆಲವು ಮಠಗಳಲ್ಲಿ ದುಡ್ಡಿಟ್ಟಿದ್ರು ಅನ್ನೋದನ್ನು. ಸೇಮ್ ಪ್ರಿನ್ಸಿಪಲ್. ಒಂದು ಮಠದಲ್ಲಿ ದುಡ್ಡಿಟ್ಟರೆ ಯಾರಿಗೂ ಕೂಡ ಅದರ ಮೇಲೆ ಅನುಮಾನ ಬರಲ್ಲ, ಪ್ಲಸ್ ಅದು ಪ್ರೊಟೆಕ್ಟ್ ಆಗುತ್ತೋ. ಹಾಗೆ ಆಗಿನ ಕಾಲದಲ್ಲಿ ದೇವಾಲಯಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ತಮ್ಮ ಆಸ್ತಿನಿಟ್ಟರೆ ಯಾರಿಗೂ ಅದರ ಮೇಲೆ ಅನುಮಾನ ಬರಲ್ಲ, ಪ್ಲಸ್ ಪ್ರೊಟೆಕ್ಟ್ ಆಗುತ್ತೆ ಅನ್ನೋ ಒಂದು ಪದ್ಧತಿ ಆಗಲೂ ಇತ್ತು. ಕೃಷ್ಣದೇವರಾಯ ಅದನ್ನು ಮಾಡಿರ್ತಾನೆ, ತನ್ನ ವೆಲ್ತ್ನೆಲ್ಲ ಅಲ್ಲಿ ಇಡೋಕ್ಕೆ ಅರೇಂಜ್ ಮಾಡಿರ್ತಾನೆ. ಇನ್ಫ್ಯಾಕ್ಟ್ ಎಷ್ಟು ಅಂತಂದರೆ, ಕೃಷ್ಣದೇವರಾಯನ ಕಾಲದ ನಂತರವೇ ತಿರುಪತಿ ಬೆಟ್ಟ ಭಾಳ ಫೇಮಸ್ ಆಗಿತ್ತು. ಅದಕ್ಕೆ ಮುಂಚೆ ಅದೊಂದು ಸಣ್ಣ ಬೆಟ್ಟ ಅಷ್ಟೇ. ಇನ್ಫ್ಯಾಕ್ಟ್ ನನ್ನ ಕರ್ಸಿರಿಯಾನದಲ್ಲಿ ಬರೆದಿರೋ ಹಾಗೆ ಅಲ್ಲಿನ ಮೂರ್ತಿ ಕೂಡ ಹಿಂದೂ ಮೂರ್ತಿ ಆಗಿರಲಿಲ್ಲ ಮುಂಚೆ
ಅನ್ನೋದ್ರ ಬಗ್ಗೆ ಈ ಚಾರಿತ್ರಿಕ ಉಲ್ಲೇಖಗಳು ಕೆಲವಿದ್ದಾವೆ. ಸೊ ಅದನ್ನು ವಿಷ್ಣು ಆಗಿ ಪರಿವರ್ತನೆ ಮಾಡಿದ್ದು ರಾಮಾನುಜಾಚಾರ್ಯ. ಅದಾದ ನಂತರ ಕೃಷ್ಣದೇವರಾಯನ ಕಾಲದಲ್ಲಿ ಅದು ಭಾಳ ಫೇಮಸ್ ಆಗಿದ್ದು, ಅದಕ್ಕೆ ರಸ್ತೆ ಗೀಸ್ತೆ ಎಲ್ಲ ಆಗಿದ್ದು. ಸೊ ಕೃಷ್ಣದೇವರಾಯ ತಿರುಪತಿ ವೆಂಕಟೇಶ್ವರನನ್ನು ಎಷ್ಟು ಭಕ್ತಿಯಿಂದ ನೋಡ್ಕೊಂಡಿರ್ತಾನೆ ಅಂತಂದರೆ, ಒಂದು ಅತಿ ಮುಖ್ಯವಾದ ಯುದ್ಧ ಅವನು ಮಾಡೋಕ್ಕೆ ಹೋಗೋದಕ್ಕೆ ಮುಂಚೆ ಹಾಗೂ ಹೋಗಿ ಬಂದ ಮೇಲೆ ತಿರುಪತಿಯಲ್ಲಿ ಪೂಜೆ ಮಾಡೋಗ್ತಾನೆ. ಒರಿಸ್ಸಾದಲ್ಲಿ ಯುದ್ಧಕ್ಕೆ ಹೋಗ್ತಾನಲ್ಲ, ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ಅವನು ಗೆದ್ದು ಬಂದೆ ಅಂತ ಹೇಳ್ಬಿಟ್ಟಂತ 30,000 ನಾಣ್ಯಗಳನ್ನು ಸ್ನಾನ ಮಾಡಿಸ್ತಾನೆ ತಿರುಪತಿ ಮೂರ್ತಿಗೆ. ಯಾಕಂದರೆ ಅಲ್ಲಿ ಜೀವನೇ ಅಪಾಯದಲ್ಲಿತ್ತು. ನೀವು ಕೃಷ್ಣದೇವರಾಯನ ಸಿನಿಮಾ ನೋಡಿರ್ಬೇಕಲ್ಲ, ರಾಜನ ಮಗಳೇ ಕೊಲ್ಲೋಕೆ ಬರ್ತಾಳೆ. ಅಲ್ಲಿನ ಸೈನಿಕರಲ್ಲಿ ಎಸ್ಪೆಷಲಿ ಲೇಡೀಸ್ ಆರ್ ಸೋ ವೆರಿ ಸ್ಟ್ರಾಂಗ್. ಅಲ್ಲಿ ತಿಮ್ಮರ್ಸು ಹೇಳಿರ್ತಾನಲ್ಲ ಹೋಗೋ ಡೇಂಜರ್ ಅಂತ. ಆದರೂ ಕೂಡ ಅವನು ಹೋಗ್ಬೇಕಾಗಿರುತ್ತೆ, ಯಾಕಂದರೆ ಅಲ್ಲೊಂದು ರಿಸೋರ್ಸ್ ಇರುತ್ತೆ. ರೆಡ್ ಸ್ಯಾಂಡರ್ಸ್ ಅಂತ ಹೇಳ್ತೀವಲ್ಲ, ನಿಮ್ಮ ಪುಷ್ಪ 2 ಪುಷ್ಪ 1 ಬಂದಿರೋ ಸಿನಿಮಾಗಳೆಲ್ಲ ಅದ್ರ ಮೇಲೆ ಬೇಸಾಗಿರೋದು. ರೆಡ್ ಸ್ಯಾಂಡರ್ಸ್ ಇರೋದೆಲ್ಲ ಒರಿಸ್ಸಾ, ಆಂಧ್ರ ಪ್ರದೇಶ ಈಗಾಗಲಲ್ಲಿ. ಆ ರಿಸೋರ್ಸ್ ಆವಾಗ ಭಾಳ ಇಂಪಾರ್ಟೆಂಟ್ ಇತ್ತು ವಿಜಯನಗರಕ್ಕೆ. ಇವ್ರ ಒಡವೆ ವಜ್ರ, ಶ್ರೀಗಂಧ ಜೊತೆಗೆ ಆ ರೆಡ್ ಸ್ಯಾಂಡರ್ಸ್ ಭಾಳ ಇಂಪಾರ್ಟೆಂಟ್ ಆಗಿದ್ದರಿಂದ ಅಲ್ಲಿ ಹೋಗಿ ನಾವು ಅದನ್ನ ಆಕ್ವಿ ಮಾಡ್ಕೊಳ್ಬೇಕು ಅಂತ ತಿಮ್ಮರ್ಸ ಪ್ಲ್ಯಾನ್ ಮಾಡಿ ಹೋಗೋದು ಅಲ್ಲಿಗೆ. ಅದು ಡೇಂಜರಸ್ ಅಂತ ಗೊತ್ತಿದ್ರು ಕೂಡ, ಆದರೂ ತಿರುಪತಿ ವೆಂಕಟೇಶ್ವರನಿಗೆ ಪೂಜೆ ಮಾಡಿ ಹೋಗಿ ಗೆದ್ಕೊಂಬಂದು 30,000 ವರಹಗಳನ್ನು ಸ್ನಾನ ಮಾಡಿಸಿ ನನ್ನ ಪ್ರಾಣ ಉಳಿಸಿದೆಯಪ್ಪ ಅಂತ ಅವ್ರಿಗೆ ಭಕ್ತಿಯಿಂದ ಮಾಡ್ತಾರೆ. ಸೊ ಬಹುಶಃ ಅಲ್ಲೂ ಹೋಗಿರ್ಬೋದು. ಸೊ ಇವೆರಡು ಪಾಸಿಬಿಲಿಟೀಸು. ಸೊ ಹಾಗಾಗಿ ನಾನು ಕೊನೆಗೆ ನನ್ನ ಕರಿಸಿರಿ ಅನ್ನೋ ಕಾದಂಬರಿನ ತಿರುಪತಿಯ ಕೆಳಗಡೆ ಇರತಕ್ಕಂಥ ಆ ಜಾಗದಲ್ಲಿ ಎಂಡ್ ಮಾಡಿದ್ದೀರಾ? ಓಕೆ. ನಮ್ಮ ಹಳ್ಳಿಗಳು, ಅದರ ದೇವಸ್ಥಾನಗಳು, ಅದ್ರ ಹಿಂದಿರುವಂಥ ನಂಬಿಕೆಗಳು, ಅದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಬರೆದಿದ್ದಾರೆ, ಸಾಕಷ್ಟು ನಾವು ಓದಿದ್ದೀವಿ ಒಂದು ಹಂತಕ್ಕೆ. ಆಮೇಲೆ ನೀವು ಗುಡಿಮಲ್ಲಂ ದೇವಸ್ಥಾನ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ಅಂದರೆ ನಾವು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತಂದರೆ, ನಾವು ನಾಗರಿಕರಾಗ್ತಾ ಸಭ್ಯರಾಗ್ತಾ ಕೆಲವೊಂದು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇದ್ದಂಥ ಒಂದು ಓಪನ್ ಮೈಂಡೆಡ್ನೆಸ್ ಇತ್ತಲ್ಲ, ಆ ಓಪನ್ ಮೈಂಡೆಡ್ನೆಸ್ ಎಲ್ಲ ನಾವು ತುಂಬ ಅದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಸೂಳೆಕೆರೆ ಅಂತ ಅನ್ನೋಕ್ಕೆ ನಮ್ಗೆ ಇಷ್ಟ ಆಗಲ್ಲ, ನಾವು ಅದಕ್ಕೆ ಶಾಂತಿ ಸಾಗರ ಅಂತ ಹೆಸರು ಚೇಂಜ್ ಮಾಡ್ತೀವಿ. ಸೊ ಅಂದರೆ ನಮ್ಮ ಮಕ್ಕಳು ಫಾರ್ ಎಕ್ಸಾಂಪಲ್ ಈಗ ನಾನು ಚಿಕ್ಕಂದಿನಿಂದ ನೋಡಿದ್ದೀನಿ, ನಮ್ಮೂರಲ್ಲಿ, ನಮ್ಮ ತಾಯಿ ಊರಲ್ಲಿ ಒಂದು ಕೋಣ ತಂದು ಎಮ್ಮೆಗೆ ಮೇಟ್ ಮಾಡಿಸೋದನ್ನು ನೋಡಿದ್ದೀವಿ. ಅಂದರೆ ನಾನು ನೋಡಿದ್ದೀನಿ. ಅದನ್ನು ಹೇಳೋದು, ಈಗ ಅದನ್ನು ನೋಡೋದು ಅಸಭ್ಯ ಅಂತ ಅನಿಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಈ ಪ್ರಶ್ನೆ ಹಿಂದೆ ಏನು ಲಾಜಿಕ್ ಇದೆ ನಂಗೆ ಗೊತ್ತಿಲ್ಲ. ಬಟ್ ಅಂದರೆ ಆ ಒಂದು ಸಂಸ್ಕೃತಿ, ಆ ಒಂದು ಓಪನ್ ಮೈಂಡೆಡ್ನೆಸ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಓಪನ್ ಮೈಂಡೆಡ್ನೆಸ್ ಅನ್ನೋದಕ್ಕಿಂತ ನೀವು ಹಳ್ಳಿಯ ದೇವತೆ ವಿಷಯ ಹೇಳಿದ್ರಲ್ಲಪ್ಪ, ಅದಕ್ಕೊಂದು ಬಂದು ನೆಕ್ಸ್ಟ್ ಇದಕ್ಕೆ ಬರ್ತೀನಿ. ಅದೇ ಗುಡಿಮಲ್ಲಂ ದೇವಸ್ಥಾನ ಅಂತ, ಅದ್ರ ಬಗ್ಗೆ ಒಂದು ಕತೆ ಕೂಡ ಬರ್ದಿದ್ದೀನಿ. ಗುಡಿಮಲ್ಲಂ ಅದು ಅಫ್ಕೋರ್ಸ್ ಒನ್ ಆಫ್ ದಿ ಮೋಸ್ಟ್ ಅರ್ಲಿಯೆಸ್ಟ್ ಟೆಂಪಲ್ಸ್ ಆಫ್ ಈಶ್ವರ. ಅದು ಸ್ವಲ್ಪ ಅದನ್ನ ಆಮೇಲೆ ಹೇಳ್ತೀನಿ. ನಮ್ಮೂರದೇ ಒಂದು ಕತೆ ಹೇಳ್ತೀನಿ, ಅದ್ರ ಬಗ್ಗೆ ನಾನು ಕತೆನೂ ಬರ್ದಿದ್ದೀನಿ. ಪಾಲುಕ್ಕಮ್ಮ ಅಂತ ನಮ್ಮೂರ ದೇವತೆ. ಪಾಲುಕ್ಕಮ್ಮ ಅಂದರೆ ನಾನಿರೋದು ಕೋಲಾರದ ಹತ್ರ ಅಲ್ವಾ, ಹಾಲುಕ್ಕಮ್ಮ ಆ್ಯಕ್ಚುಲಿ ಅದರ ಅರ್ಥ. ಅದು ಪಾಲುಕ್ಕಮ್ಮ ಆಗಿದೆ. ಅದ್ರ ಬಗ್ಗೆ ಒಂದು ನಮಗೆಲ್ಲ ನಮ್ಮ ಅಜ್ಜಿರು ಒಂದು ಕತೆ ಹೇಳ್ತಾ ಇದ್ದರು. ಏನು ನಮ್ಮ ಊರು ಶುರುವಾಗಿರೋದೇ ಪಾಲುಕ್ಕಮ್ಮನಿಂದ. ನಮ್ಮ ಹಿರಿಯರು ಯಾರೋ ಒಂದು ಕಾಲದಲ್ಲಿ ಹಸುನ ಹೊಡ್ಕೊಂಡು ಬರ್ತಾ ಇದ್ರಂತೆ. ಅವ್ರೊಂದು ಮಗು ಇತ್ತು, ಆ ಎಮ್ಮನ ಎದೆ ಹಾಲು ಇರಲಿಲ್ಲ, ಹಾಗಾಗಿ ಹಸು ಹಾಲನ್ನ ಯಾವಾಗಲೂ ಕುಡಿತಾ ಇರ್ತದು. ಒಂದು ರಾತ್ರಿ ಅಲ್ಲಿ ಕಾಡಲ್ಲಿ ಬಂದು ತಂಗಿರಬೇಕಾದ್ರೆ ಜೋರು ಮಳೆ ಬಂದ್ಬಿಡುತ್ತೆ. ಹಸು ಹಾಲನ್ನ ಕರೀತಾರೆ, ಬಟ್ ಆದರೆ ಆ ಮಗು ಕಾಯಿಸದೇ ಇದ್ರೆ ಕುಡಿತಾ ಇರಲಿಲ್ಲ ಹಸಿ ಹಾಲನ್ನ. ಹಸು ಹಾಲಿತ್ತು, ಬಟ್ ಹಸಿ ಹಾಲು ಕುಡಿತಾರಲ್ಲ, ಕಾಯಿಸ್ಕೊಡಿಸ್ಬೇಕು. ಜೊತೆಗೆ ಆಗ ಒಂದು ಬಿಲೀಫು ಇತ್ತು ನೋಡಿ, ಕಾಯಿಸ್ಲೇಬೇಕು ಹಾಲನ್ನ ಅಂತ. ಕಾಯಿಸ್ಬೇಕಂತ ನೋಡ್ತಾರೆ, ಮಳೆ ಬಂದ್ಬಿಟ್ಟಿದೆ, ಆಗಲ್ಲ. ಅಲ್ಲಿ ಏನು ಜೋರಾಗಿ ಅಳ್ತಾ ಇದೆ ಮಗು. ಇವರು ತಾಯಿ ಹೇಳ್ತಾ ಇದ್ದಾಳೆ, ಏನು ಮಾಡಲಿ ನಾನು ಅಂತ. ಅವ್ರ ಗಂಡ ಏನು ಆಗದೆ ಫ್ರಸ್ಟ್ರೇಟ್ ಆಗಿಬಿಟ್ಟು, ಏನಮ್ಮ ಏನು ಮಾಡೋದು ನಾನೀಗ ಅಂತ ಆ ಹಾಲು ಪಾತ್ರೆ ಒಂದು ಕಡೆ ಹಿಂಗೆ ಇಟ್ಟನಂತೆ. ದೇವರು ನೀನೇ ಕಾಪಾಡಮ್ಮ ಅಂತ. ಆಫ್ಟರ್ 5 ಮಿನಿಟ್ಸ್ ಅದು ಬುಸು ತುಕ್ತಾ ಇತ್ತಂತೆ. ಹಿಂಗೆ ಆಯ್ತಂತೆ. ಅದಕ್ಕೋಸ್ಕರ ಅಲ್ಲಿ ಒಂದು ದೇವತೆ ಇದೆ, ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಪಾಲುಕ್ಕಮ್ಮನ ಗುಡಿ ಅಂತ ಮಾಡ್ತಾರೆ, ಹಾಲುಕ್ಕಮ್ಮನ ಗುಡಿ ಅಂತ. ಆ ಮಗುನ ಸೇವ್ ಮಾಡ್ತಾರೆ. ಆ ಮಗುವಿನ ಕುಡಿಗಳೇ ನಮ್ಮೂರನ್ನ ನಾವೆಲ್ಲ ಕುಡಿಗಳು, ನಾವೆಲ್ಲ ಅದರ ಮಕ್ಕಳು. ಅದಕ್ಕೋಸ್ಕರ ಪಾಲುಕ್ಕಮ್ಮನ ನಮ್ಮ ಕುಡಿನ ಸೇವ್ ಮಾಡಿದ್ರಿಂದ ಅದಕ್ಕೆ ನಾವು ಪೂಜೆ ಮಾಡಬೇಕು ಅಂತ ಕಾಡಲ್ಲಿ ಒಂದು ಸಣ್ಣ ಗುಡಿ ಇತ್ತು. ನೀವು ಈ ನಮ್ಮ ಸಿವಿಲೈಸೇಷನ್ ಹೆಂಗೆ ಬದಲಾಗುತ್ತೆ ಅಂತ ಹೇಳಿದ್ರಲ್ಲ, 3 ಹಂತಗಳಲ್ಲಿ ಈಗ ಹೇಳ್ತೀನಿ ಏನು ಅಂತ. ಆ ಗುಡಿಗೆ ನಾನು ಹೋಗಿದ್ದೀನಿ, ಅದ್ರ ಒಳಗಡೆ ಹೋಗ್ಬೇಕಾದ್ರೆ ಕಷ್ಟ ಇತ್ತು.
ನುಗ್ಗಿಕೊಂಡು ಜಸ್ಟ್ ಇಷ್ಟೇ ಆಗಲ್ಲ ಗುಡಿ ಅಷ್ಟೇ, ಒಳಗಡೆ ಬರೀ ಕಲ್ಲುಗಳು. ಯಾಕಂದರೆ ಪಾಲಕ ಮಂದಿರ ಯಾರು ಗೊತ್ತಿಲ್ಲ, ಅದೊಂದು ಶಕ್ತಿ ಅಷ್ಟೇ ಅದು. ಒಳಗಡೆ ಕಷ್ಟಪಟ್ಟು ಒಳಗಡೆ ಹೋಗ್ಬಿಟ್ಟು ಆಚೆಗೆ ತೆಂಗಿನಕಾಯಿ ಒಡಿಸಿ ಅದನ್ನು ತೆಗೆದು ಅದಕ್ಕೆ ನೀರು ಚೆಲ್ಲಿ ಹಿಂಗೆ ಆಚೆ ಬರೋದು. ನಾನು ಭಾಳ ಚಿಕ್ಕ ಹುಡುಗ ಆಗ್ಬೇಕಾದ್ರೆ ಒಂದು ಸಲ ಪೂಜೆಗೆ ಹೋದಾಗ ಒಳಗೊಂದು ಹಸ್ರಾವಿತ್ತು, ಅದು ನೋಡಿ ಓಡ್ಬಂದ್ಬಿಟ್ಟಿದೆ ಆಚೆಗೆ. ಕೊನೆಗೆ ನಮ್ಮ ತಾಯಿ ಮನೆಯಿಂದ ಬಂದವರು ರಾಮಪ್ಪ ಅಂತಬ್ರು, ಅವ್ರು ಏನು ಮಾಡಲ್ಲ, ಹಸ್ರಾವು ಅದು ದೇವತೆ ಕೊಟ್ಟರು ಅವು ಅಂತ ಒಳಗಡೆ ಕಳಿಸಿ ಧೈರ್ಯ ಮಾಡಿ ಕಳಿಸಿ. ಆಯಪ್ಪ ಹೋಗೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಎತ್ತರದವ್ರು ಹೋಗೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಮಾತ್ರ ಹೋಗ್ಬೇಕು. ಅಂಥ ದೇವಸ್ಥಾನ ಅದು. ಅದನ್ನು ನಮ್ಮ ಊರು ಅಲ್ಲಿಂದ ಯಾವಾಗಲೂ ಶಿಫ್ಟ್ ಆಗಿದೆ, ನಾವೀಗಿರೋ ಪ್ರೆಸೆಂಟ್ ಕೋಡಿಗಾನಹಳ್ಳಿಗೆ. ಆ ದೇವತೆನ ತಂದು ಇಲ್ಲಿ ಅದಕ್ಕೊಂದು ಶೇಪ್ ಕೊಟ್ಟು, ರೂಪ ಕೊಟ್ಟು, ಕುದುರೆ ಮೇಲೆ ಕುಳ್ಳಿರಿಸಿ ಅಮ್ಮನ್ನ ದುರ್ಗಿ ಥರ ಮಾಡಿ ನಮ್ಮೂರಲ್ಲಿ ಇಟ್ಟಿದ್ದಾರೆ. ಆದರೆ ನಮ್ಮ ಭಾವ ಒಬ್ಬರಿದ್ದಾರೆ, ನೀಲಕಂಠೇಗೌಡ ವೆಂಕಟಸ್ವಾಮಿಗೌಡ ಅಂತ. ಅವರು ಈ ಒರಿಜಿನಲ್ ಗುಡಿ ಇದೆಯಲ್ಲ ಅದು ಭಾಳ ಚಿಕ್ಕದು ಅಂತ ಈಗ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಕಲ್ಲಿನ ಕಟ್ಟಡ ಎಲ್ಲ ಕಟ್ಟಿ, ನನಗೆ ಅಲ್ಲಿ ಹೋದಾಗ ನಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸೊ ಐ ಡೋಂಟ್ ಡಿನೈ ದಟ್ ಐ ಆಮ್ ಆಲ್ಸೋ ಏನೋ ರೀಸನ್ ಫಾರ್ ಇಟ್. ಬಟ್ ನನಗೆ ಭಾಳ ಬೇಸರ ಆಗ್ತಾಯಿದೆ. ಯಾಕೆ, ನಮ್ಮ ನೀಲಕಂಠೇಗೌಡರ ಜೊತೆ ನಾನು ಕಿತ್ತಾಡಿದ್ದೀನಿ ಕೂಡ ಇದ್ರ ಬಗ್ಗೆ. ಮೂಲತಃ ಇದ್ದ ಆ ಗುಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದರ ಆ ಒರಿಜಿನಲ್ ಏನಂತಾರೆ ಅದಕ್ಕೆ ಫ್ಲೇವರ್ ಅದು ಹೋಗ್ಬಿಟ್ಟಿದೆ. ಈಗ ಸಾಮಾನ್ಯವಾಗಿ ಎಲ್ಲ ಗುಡಿಗಳಾದಂಗೆ ಕಲ್ಲಿನ ಗುಡಿ ಆಗ್ಬಿಟ್ಟಿದೆ. ಇದು ನಮ್ಮ ಬೆಳವಣಿಗೆಯ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ನಾನು ಅನ್ಕೊತೀನಿ. ಅದರ ಒರಿಜಿನಲ್ ಗುಡಿ ನನಗೆ ಇನ್ನೂ ತಲೆನಲ್ಲಿದೆ. ಅದೇ ಗುಡಿಗೆ ನಾನು ಏನೋ ನೆನಪಿಗೆ ಬಂದು ನಾನು ಕತೆ ಬರೆದಿರ್ಬೇಕಾದ್ರೆ ಕೂಡ. ಸೊ ಹೀಗೆ ನಮ್ಮಲ್ಲಿ ಬೇಕಾದಷ್ಟು ಈ ಬದಲಾವಣೆಗಳಿದಾವಲ್ಲ, ಇವು ಇನ್ಸಿಡೆಂಟ್ಲಿ, ದಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ದ ಸೆಕೆಂಡ್ ಪಾರ್ಟ್ ಆಫ್ ಇಟ್ ಇಸ್ ಆ ಪಾಲಕಮ್ಮನ ಗುಡಿಯ ಮಿತ್. ನೀವಾಗಲೇ ಮಿತ್ ಅಂತ ಕೇಳಿದ್ರಿಂದ ನಿಜವಾಗ್ಲೂ ಇದು ಆಗಿರ್ಬೋದಾ? ಹಾಲನ್ನ ಎತ್ತಿ ಪಕ್ಕದಲ್ಲಿ ಇಟ್ಟರೆ ಉಕ್ಕು ಬರೋಕ್ಕೆ ಸಾಧ್ಯನಾ? ನನಗೆ ಒಂದು ಅನಿಸ್ತು, ಈ ಬಿಸಿ ನೀರಿನ ಬುಗ್ಗೆಗಳು ಅಂತಾವಲ್ಲ, ಬಿಸಿನೀರು ಬುಗ್ಗೆಗಳ ಥರ ಏನಾದರೂ ಬಂದವತ್ತು ಆಗಿರ್ಬೋದು. ಮಳೆ ಬರ್ತಾ ಇದೆ, ನೀರೆಲ್ಲ ಹೋಗ್ತಾ ಇದೆ, ಒಳಗಡೆ ನೀರು ಸೇರಿಕೊಂಡಾಗ ಬಿಸಿನೀರು ಮೇಲಕ್ಕೆ ಬಂದಿರ್ಬೋದು, ಹಂಗಿರ್ಬೋದಾ ಅಂತ ಕೆಲವು ಕೆಮಿಸ್ಟ್ನೆಲ್ಲ ಕರ್ಕೊಂಡೋಗಿ ಆ ಕಡೆಲ್ಲ ಹುಡುಕಿದೆ. ಅವ್ರು ಹೇಳಿದರು ಇಲ್ಲ, ಇಲ್ಲಿ ಅಂಥ ಜಿಯಲಾಜಿಕಲ್ ಈವೆಂಟ್ಸ್ ಯಾವುದೂ ಆಗೋ ಸಾಧ್ಯವಿಲ್ಲ, ಅದೆಲ್ಲ ಸರ್ವೆ ಮಾಡಿ ಎಲ್ಲ ಹೇಳಿದರು. ಸೊ ಆವಾಗ ನಾನು ಯೋಚನೆ ಮಾಡ್ತಾ ಹೋದೆ, ಏನಾಗಿರ್ಬೋದು ಇದು, ಏನಾಗಿರ್ಬೋದು ಅಂತ. ಆಗ ಉಟ್ಕೊಂಡಿದ್ದೆ ನಮ್ಮೂರು ಕರುಳಿನ ಕರೆ ಅಂತ ಒಂದು ಕತೆ. ಆ ಕತೆ ನಾನು ಹೇಗೆ ಬರೆದಿದ್ದೀನಿ ಅಂತಂದರೆ, ಕೇಳಿದ ಕೆಲವು ಏನೋ ಕತೆಗಳನ್ನು ಪ್ಲಸ್ ಅಲ್ಲಿ ಕಿವಿಗೆ ಬಿದ್ದ ಕೆಲವು ವಸ್ತುಗಳನ್ನ ಸೇರಿಸಿ ಆ ಕತೆ ಬರೆದಿರೋದು. ಹೀಗೆ ನಮ್ಮಲ್ಲಿರ್ತಕ್ಕಂಥ ಹಳ್ಳಿಯ ಕತೆಗಳ ಹಿಂದೆ ಅಡಗಿರುವ ರಹಸ್ಯಗಳನ್ನು ನಾವು ಭೇದಿಸ್ತಾ ಹೋದರೆ ನಿಜವಾದ ಸತ್ಯ ಕೆಲವು ಸಲ ಆಚೆ ಬರೋ ಸಾಧ್ಯತೆ. ಆದರೆ ಅದು ನಿಜವಾದ ಸತ್ಯನ ನಮಗೆ ಗೊತ್ತಿಲ್ಲ. ಬಹುಶಃ ಅದ್ರ ಹತ್ರ ಹೋಗ್ಬೋದು. ಸೊ ಪ್ರತಿ ಊರಲ್ಲೂ ಒಂದು ದೇವಸ್ಥಾನ ಇರುತ್ತೆ, ಪ್ರತಿ ಊರಿನ ದೇವಸ್ಥಾನಕ್ಕೂ ಒಂದು ಕತೆ ಇದ್ದೇ ಇರುತ್ತೆ, ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು. ಸೊ ನಾನು ಮೊನ್ನೆ ಸುಮ್ಮನೆ ನೆನಪು ಬಂತು, ಈಗ ಹೇಳ್ತಾ ಇದ್ದೀನಿ. ನಾವು ಕುಂಭಮೇಳಕ್ಕೆ ಹೋಗಿದ್ದೆ 2 ದಿನಗಳ ಹಿಂದೆ. ಆ ಕುಂಭಮೇಳದ ಪಕ್ಕದಲ್ಲಿ ಅಕ್ಬರ್ ಫೋರ್ಟ್ ಅಂತ ಇದೆ. ಆ ಫೋರ್ಟ್ ಈಗ ಆರ್ಮಿ ವಶದಲ್ಲಿದೆ. ಅಲ್ಲಿ ಒಂದು ಅಕ್ಷಯ ವಟ ಅಂತ ಹೇಳಿ, ಅಕ್ಷಯ ವಟ ಅಂತ ಕರೀತಾರೆ. ಆ ಒಂದು ಅರಳಿ ಮರ ಇದೆ. ಆ ಅರಳಿ ಮರದ ಕತೆ ಏನಂದ್ರೆ 5,000 ವರ್ಷಗಳ ಹಿಂದಿನ ಮರ ಅಂತ ಹೇಳ್ತಾರೆ. ಮತ್ತು ವೆರಿ ಇಂಟ್ರೆಸ್ಟಿಂಗ್ಲಿ, ದಶರಥ ಸತ್ತಾಗ ರಾಮ ದಶರಥನಿಗೆ ಪಿಂಡದಾನ ಮಾಡ್ತಾರಲ್ಲ, ಅದು ಅದೇ ಮರದ ಕೆಳಗಡೆ ಅಂತ. ಸೊ ಆ ಥರದ ಕಥೆ ಇದೆ. ಆಮೇಲೆ ಅದಕ್ಕೊಂದಷ್ಟು ನೋಡಿ, ಅಂದರೆ ಹೇಗೆ ಅಂದರೆ ಅಲ್ಲಿ ಸತ್ತರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಆಮೇಲೆ ಯಾವ ಥರ ಮೂಢನಂಬಿಕೆ ಬೆಳೀತು ಅಂದರೆ, ಆ ಮರದಿಂದ ಕೆಳಗಡೆ ಹಾರಿ ಧುಮುಕಿ ಸಾಯ್ತಿದ್ರಂತೆ. ಸೊ ಅದನ್ನು ಒಬ್ಬ ರಾಜ ಅದನ್ನು ಆ ಥರ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಕಟ್ಟೆ ಕಟ್ಟಿಸಿ ಈಗ ಅದನ್ನು ಇದು ಮಾಡಿದ್ದಾನೆ. ಈ ಥರದ್ದೆಲ್ಲ ನೋಡ್ತಿರ್ತೀವಿ ನಾವು. ಸರ್, ನಾನು ಇನ್ನೊಂದು ಪ್ರಶ್ನೆಗೆ ಬರ್ತೀನಿ ಇದ್ರ ಮೂಲಕವಾಗಿ. ಇನ್ನೊಂದು ಮರೆತೆ, ಅದೊಂದು ಏನು ಹೇಳಿ, ಗುಡಿಮಲ್ಲಮ್ಮ, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅಂದರೆ ಅದು ಒಂದು ಮನುಷ್ಯನ ಅಂದರೆ ಗಂಡಸಿನ ಶಿಶ್ನದ, ಅಂದರೆ ಲಿಂಗ ಅಂದ್ರೆ ನಾವು ಶಿಶ್ನ ಮತ್ತು ಯೋನಿ ಅನ್ನೋದು ನಮ್ಗೆ ಗೊತ್ತು, ಬಟ್ ಅದರ ಆಕಾರ ಬೇರೆ ಇದೆ. ಬಟ್ ಇದರ ದೇವಸ್ಥಾನದಲ್ಲಿ ಅದು ತುಂಬ ಸಿಮಿಲಾರಿಟಿ ಇದೆ. ಅದು ಅಂದರೆ ಅದೇ ಥರದ ಶಿಶ್ನದ ಆಕಾರದಲ್ಲಿ ದೇವ್ರನ್ನ ಮಾಡಿರುವಂಥದ್ದು. ಶಿಶ್ನದ ಆಕಾರದಲ್ಲಿ ಅದರ ಮುಂದ್ಗಡೆ ಒಬ್ಬ ಬೇಟೆಗಾರ, ಕೆಳಗಡೆ ಒಬ್ಬ ಯಕ್ಷ, ಈ ಥರ ಎಲ್ಲ ಇದೆ. ಅದರ ಹಿಂದೆ ನಾನು ಬಿದ್ದಿದ್ದೆಪ್ಪ. ಅದರ ಹಿಂದೆ ಬಿದ್ದು ನಮ್ಮೂರ ಕಡೆ ಮತ್ತೆ ಏನೋ ಅದರ ಚರಿತ್ರೆ ಎಲ್ಲ ಸ್ವಲ್ಪ ಹುಡುಕಿ ಹೋಗಿ ನೋಡಿದಾಗ ಅದನ್ನು ಕೆತ್ತಿರೋದು ಒಬ್ಬ ರಾಣಿ ಅಂತ, ಅಥವಾ ರಾಣಿಯ ಕತಿ ಚಿಕ್ಕದು ಅಂತ ಹೇಳ್ಬಿಟ್ಟಂತ ನನಗೆ, ರಾಣಿ ಒಬ್ಬ ರಾಜಕುಮಾರಿ ರಾಣಿ ಅಂತ ಇಟ್ಕೊಳ್ಳೋಣ, ಅವಳು ಕೆತ್ತಿರೋದು.
ಅವಳ ಕೆತ್ತಬೇಕಾದ್ರೆ ಕಾರಣ ಕೂಡ ಅದರಲ್ಲಿ ಮನುಷ್ಯನ ಪುರುಷತ್ವದ ಶಕ್ತಿಯ ಬಗ್ಗೆ ಅಲ್ಲಿ ಅಡಗಿದೆ ರಹಸ್ಯ ಅಂತ ಗೊತ್ತಾಯ್ತು. ಯಾಕಂದರೆ ಅವಳನ್ನ ಯಾರೊಬ್ಬ ಮದುವೆ ಆಗ್ತಾನೆ, ಅವನಿಗೆ ಪುರುಷತ್ವ ಇರಲ್ಲ ರಾಜನಿಗೆ. ಅವಳು ಇನ್ನೊಬ್ಬನ ಜೊತೆ ಸಂಬಂಧ ಬೆಳೆಸ್ತಾಳೆ, ಆ ಸಂಬಂಧ ಬೆಳೆಸ್ದವನೇ ತೊಗೊಂಡೋಗಿ ಇವನು ಸೋಲಿಸ್ತಾಳೆ, ಹಿಂಗೇನೇನೋ ಕಥೆ ಆಗುತ್ತೆ. ಅದು ವಿವರಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್, ಗುಡಿಮಲ್ಲಮ್ಮ ದುರದೃಷ್ಟ ನೋಡಿ, ತಿರುಪತಿಯ ಬೆಟ್ಟಕ್ಕೆ ಕೇವಲ 30 ಕಿಲೋಮೀಟರ್ ಇದ್ರೂ ಕೂಡ ಅದ್ಭುತವಾದ ಕೆತ್ತನೆ, ಅದು ಅದ್ಭುತವಾದ ದೇವಾಲಯ. ಎಷ್ಟು ಈಗಲೂ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾರೂ ಅಲ್ಲಿ ಹೋಗಲ್ಲ. ನಾನು ಗುಡಿಮಲ್ಲಂ ಬರೆಯೋದಕ್ಕೆ ಒಂದು ಮುಖ್ಯ ಕಾರಣ ಅಂತಂದರೆ ಏನೋ ಜನರನ್ನ ಆ ಕಡೆ ಅಟ್ರ್ಯಾಕ್ಟ್ ಮಾಡೋದು. ತಿರುಪತಿಯಿಂದ ತೆಗಿಬೇಕಂತಲ್ಲ, ತಿರುಪತಿ ಇಂಪಾರ್ಟೆಂಟ್ ಅಂತಲ್ಲ, ಆದರೆ ನನ್ನ ದೃಷ್ಟಿನಲ್ಲಿ ತಿರುಪತಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸುತ್ತಮುತ್ತ ಕೆಲವು ಜಾಗಗಳಿದ್ದಾವೆ. ಅವಾಗಲೇ ಹೇಳಿದ್ನಲ್ಲ, ಈ ವಿಜಯನಗರದ ನಿಧಿ ಹೋಗಿಲ್ಲ ಕೆಳಗಡೆ, ತಿರುಪತಿ ಬೆಟ್ಟದ ಕೆಳಗಡೆನೇ ಅಲ್ಲಿ ವಿಜಯನಗರದ ಒಂದು ಕೋಟೆ ಇದೆ, ಅಲ್ಲಿ ಒಂದು ಮ್ಯೂಸಿಯಂ ಇದೆ. ಅಲ್ಲಿ ನಿಂತ್ಕೊಂಡು ಕೃಷ್ಣದೇವರಾಯ ಅಥವಾ ಯಾರೇ ಆಗಲಿ ತಿರುಪತಿ ಗಂಟೆ ಕೇಳ್ತಾ ಇದ್ದಾರಂತೆ. ಇದನ್ನು ಯಾರೂ ನೋಡಲ್ಲ, ಪಕ್ಕದಲ್ಲೇ ಹೋಗ್ತಾರೆ ಎಲ್ಲನೂ, ತಿರುಪತಿ ಬೆಟ್ಟಕ್ಕೆ ಹೋಗ್ತಾರೆ. ಸೊ ಅಂಥವ್ರ ಗಮನ, ನಮ್ಮವ್ರ ಎಲ್ಲರ ಗಮನ ಕೆಲವು ಸಲ ಬೇರೆ ಕಡೆಯಿಂದ ಹೋಗ್ಬೇಕು. ಚರಿತ್ರೆ ಅದ್ಭುತವಾಗಿ ಬೇಕಾದಷ್ಟು ಹರಡ್ಕೊಂಡಿದೆ ಅನ್ನೋ ಕಾರಣಕ್ಕೂ ನಾನು ಗುಡಿಮಲ್ಲಂಗೆ 2-3 ಸಲ ಹೋಗಿ ಕತೆ ಬರೆದಿದ್ದು. ಇನ್ಸಿಡೆಂಟ್ಲಿ ಗುಡಿಮಲ್ಲಂ ನಾನು ವೆರಿ ಆಕ್ಸಿಡೆಂಟಲ್ಲಿ ಹೋಗಿದ್ದೆ. ನನಗೆ ಅಲ್ಲಿರೋ ಇನ್ನೊಂದು ಅದರಲ್ಲಿ ಒಂದು ಏನಂತಾರೆ ನಂಬಿಕೆನೂ ಇದೆಯಪ್ಪ. ಮೂಲತಃ ಆ ಗುಡಿ ಬುದ್ಧರ ಗುಡಿಯಾಗಿತ್ತಂತೆ. ಆ ಶೇಪ್ ನೋಡಿದ್ರು ಹಂಗಿದೆ ಒಂದು ರೀತಿಯಲ್ಲಿ. ಅದನ್ನು ಕೆತ್ತಿರೋದು ಕ್ರಿಸ್ತ ಪೂರ್ವ 2ರಿಂದ ಕ್ರಿಸ್ತ ಶಕ 2ರಲ್ಲಿ. ಆ್ಯಂಡ್ ದಟ್ಸ್ ಅ ಟೈಮ್ ಬುದ್ಧಿಸಮ್ ವಾಸ್ ಆಲ್ಸೋ ಎಕ್ಸ್ಪ್ಯಾಂಡಿಂಗ್ ಎ ಲಾಟ್ ಇನ್ ಸೌತ್ ಇಂಡಿಯಾ. ಸೊ ಒನ್ ಹ್ಯಾಸ್ ಟು ಸ್ಟಿಲ್ ಪ್ರೂವ್ ಫರ್ದರ್ ಇಂಟು. ಅಲ್ಲಿ ಶಿಷ್ಣ ಯಾಕೆ ಬಂತು ಅನ್ನೋದಕ್ಕೆ ನಾನು ಬರೆದಿರೋದು. ಬಟ್ ಅದು ನಿಜವಾಗ ಅಲ್ಲಿ ಗುಡಿ ನಿಜವಾಗ್ಲೂ ಬುದ್ಧಂದು ಆಗಿತ್ತಾ, ಬುದ್ಧನ ಮೂರ್ತಿನ ತೆಗೆದು ಏನಾದರೂ ಅಲ್ಲಿ ಲಿಂಗನ ಇಟ್ಟಿದ್ದಾರಾ, ಇಟ್ಸ್ ಇಶ್ಯೂ ಟು ಬಿ ನೌ ರಿಯಲಿ ಡಿಸ್ಕಸ್ಡ್. ಸೊ ಇತಿಹಾಸದ ಗರ್ಭದ ಒಳಗಡೆ ಹೋಗ್ತಾ ನಮಗೆ ಇನ್ನೂ ಏನೇನು ಸಿಗುತ್ತೆ ಗೊತ್ತಿಲ್ಲ. ಸೊ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್. ನೀವು ಈಗ ನಾವು ದೇವ್ರ ಬಗ್ಗೆ, ನಮ್ಮ ನಂಬಿಕೆಯ ದೇವರುಗಳ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಒಂದು ಸೈನ್ಸ್ ಪ್ರಶ್ನೆ ಮತ್ತು ಒಂದು ದೇವ್ರ ನೇರವಾಗಿ ದೇವ್ರ ಪ್ರಶ್ನೆ ಕೇಳೋದಾದರೆ ಗಾಡ್ ಪಾರ್ಟಿಕಲ್ ಬಗ್ಗೆ ನಾನು ಕೇಳ್ತೀನಿ. ಬಟ್ ಗಾಡ್ ಪಾರ್ಟಿಕಲ್ಗಿಂತ ಮುಂಚೆ ಸರ್,